ಒಂದು PDO ಒಂದು ದಿವಸನೂ ಬರಲ್ಲ, ಒಂದು ಮಾಡಿಲ್ಲ ಇದುವರೆಗೂ. ಒಂದೂವರೆ ವರ್ಷ ಮಾಡಿಲ್ಲ, ಏನು ಮಾಡಲ್ಲ. ಓಕೆ, ಇದ್ರ ಬಗ್ಗೆ ಮತ್ತೆ ಮಳೆ ಬೆಳೆ ಅದ್ರ ಬಗ್ಗೆ ಮಾತಾಡೋದು. ಮಳೆ ಕಿಶನ್ ಮಳೆ ಬಗ್ಗೆ ಹೊಳೆನರಸೀಪುರ ತಾಲೂಕು ಎಷ್ಟು ಪರ್ಸೆಂಟ್ ಬಿತ್ತನೆ ಆಗಿಲ್ಲ? ಈಗ 10,000 ಹೆಕ್ಟೇರ್ ಬಿತ್ತನೆ ಆಗಿದೆ. 30% ಆಗಿದೆ. ಆಗಿಲ್ಲ ಅಂತ ನೀವು ಪ್ರೂವ್ ಮಾಡಬೇಕಲ್ಲ, ನಿಮ್ಮ ಡಾಕ್ಯುಮೆಂಟೇ ಪ್ರೂವ್ ಮಾಡಬೇಕು. ಇನ್ಯಾರು ಪ್ರೂವ್ ಮಾಡಿ ಆಗಲ್ಲ. ಇದು ನಾವು ಬಂದು ಒಂದು ಪ್ಲೇಸ್ ನೋಡ್ಕೊಂಡು ಹೋಗ್ಬೋದು. ನೀವು ಸರ್ವ ನಂಬರ್ ವೈಸ್ ಫೋಟೋಸ್ ಅಡ್ಡ ಬರ್ತೀನಿ ಎವಿಡೆನ್ಸ್ ಎಲ್ಲ ಶೋಯಿಂಗ್ ಆಗದೆ ಇರೋದು 25% ಪರಿಹಾರ ಸಿಗುತ್ತೆ. ಬಲ್ರಿ ಇನ್ಸೂರೆನ್ಸ್ ಹಿಂದೆ ಹೋಗ್ಬೇಡ್ರಿ, ನಿಮ್ಮದೇ ಕೆಲಸ ಹೇಳ್ಬಿಡಿ. ನಿಮ್ಮದು ಯಾರು ಹೇಳಿದೆ ನಾನು ಈಶ್ವರ್ ಬೇಕಾ ಸರ್, ಯಾವ ಬ್ರಹ್ಮನೇ ಬಂದರೂ ಕೊಡೋದಿಲ್ಲ ಸರ್. ಯಾರು ಸ್ವಯಿಂಗ್ ಆಗದೆ ಇರೋದಕ್ಕೆ ಡಾಕ್ಯುಮೆಂಟ್ಸ್ ತರುತ್ತೆ, ನಾಳೆಯಿಂದಲೇ ಶುರು ಮಾಡಬೇಕು. 25% ಅವ್ರಿಗೆ ಪರಿಹಾರ. ಆಗಿಲ್ಲ ಇದನ್ನು ಅಥೆಂಟಿಕೇಟೆಡ್ ನೀವು ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ, ಹೋಗಿ. ನಾವೇನು ನಿಮ್ಮನ್ನೇನು ಕಂಪ್ನಿಯವ್ರು ರೆಡಿಯಾಗಿ ಬರಲ್ಲ. ಕೊಡೋದಕ್ಕೆ ನೀವು ಕೊಡೋಂಗಿದ್ರೆ ಕೊಡಿ, ಇಲ್ಲ ಅಂದರೆ ಜಲ್ದಿ ಅವ್ರ ಹತ್ರ ಡಾಕ್ಯುಮೆಂಟ್ ಇಸ್ಕೊಂಡು ನೀವು ಸರ್ವ್ ಮಾಡೋದ್ರೆ ಮಾಡ್ಕೊತೀವಿ. ಸರಿ, ಇಮ್ಮಿಡಿಯೇಟಾಗಿ ಕೊಡಬೇಕು ಶೋಯಿಂಗ್ ಆಗದೆ ಇರೋದಕ್ಕೆ. ಆಮೇಲೆ ಬೆಳೆ ಪರಿಹಾರದ್ದು ಅಲ್ಲ, ಬೆಳೆ ಹೋಗಿರೋದಕ್ಕೆ ಯಾರು ರೈತರು ಕಟ್ಟಿದ್ದಾರೆ. ಬಲ್ರಿ ಇನ್ಸೂರೆನ್ಸ್ ಹಿಂದೆ ಹೋಗ್ಬೇಡ್ರಿ, ನಿಮ್ಮದೇ ಕೆಲಸ ಹೇಳ್ಬಿಡಿ. ನಿಮ್ಮದು ಯಾರು ಹೇಳಿದೆ ನಾನು ಈಶ್ವರ್ ಬೇಕಾ ಸರ್, ಯಾವ ಬ್ರಹ್ಮನೇ ಬಂದರೂ ಕೊಡೋದಿಲ್ಲ ಸರ್. ಯಾರು ಸ್ವಯಿಂಗ್ ಆಗದೆ ಇರೋದಕ್ಕೆ ಡಾಕ್ಯುಮೆಂಟ್ಸ್ ತರುತ್ತೆ, ನಾಳೆಯಿಂದಲೇ ಶುರು ಮಾಡಬೇಕು. 25% ಅವ್ರಿಗೆ ಪರಿಹಾರ. ಆಗಿಲ್ಲ ಇದನ್ನು ಅಥೆಂಟಿಕೇಟೆಡ್ ನೀವು ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ, ಹೋಗಿ. ನಾವೇನು ನಿಮ್ಮನ್ನೇನು ಕಂಪ್ನಿಯವ್ರು ರೆಡಿಯಾಗಿ ಬರಲ್ಲ. ಕೊಡೋದಕ್ಕೆ ನೀವು ಕೊಡೋಂಗಿದ್ರೆ ಕೊಡಿ, ಇಲ್ಲ ಅಂದರೆ ಜಲ್ದಿ ಅವ್ರ ಹತ್ರ ಡಾಕ್ಯುಮೆಂಟ್ ಇಸ್ಕೊಂಡು ನೀವು ಸರ್ವ್ ಮಾಡೋದ್ರೆ ಮಾಡ್ಕೊತೀವಿ. ಸರಿ, ಇಮ್ಮಿಡಿಯೇಟಾಗಿ ಕೊಡಬೇಕು ಶೋಯಿಂಗ್ ಆಗದೆ ಇರೋದಕ್ಕೆ. ಆಮೇಲೆ ಬೆಳೆ ಪರಿಹಾರದ್ದು ಅಲ್ಲ, ಬೆಳೆ ಹೋಗಿರೋದಕ್ಕೆ ಯಾರು ರೈತರು ಕಟ್ಟಿದ್ದಾರೆ 20% ಕಟ್ಟಿದ್ದಾರೆ, ಅವ್ರಿಗೆ ಕೊಡಬೇಕಾದ್ದು. ನೀವು ಇಮ್ಮಿಡಿಯೇಟಾಗಿ ಇವ್ರ ಹತ್ರ ರಿಪೋರ್ಟ್ ತೊಗೊಂಡು ಅದನ್ನು ಕೊಡಬೇಕು. ಸರಿ, ಗೊತ್ತಾಗ್ತದೆ. ಇವೆರಡು ಈಗ ಅದಾದಮೇಲೆ NDRF ಗೈಡ್ಲೈನ್ಸ್ ನಾವು ಕಳಿಸ್ತೀವಿ ಇದೆಲ್ಲ. ಆವಾಗ ಡಾಟ್ ಡಿಕ್ಲೇರ್ ಮಾಡಿ ಮತ್ತೆ ಪರಿಹಾರ ಕೊಡಿಸೋಕ್ಕೆ ವ್ಯವಸ್ಥೆ ಮಾಡಿ. ಇಮ್ಮಿಡಿಯೇಟಾಗಿ ನೀವು ಈ ಕೆಲಸ ಮಾಡಬೇಕು. ಫಸ್ಟು ಮೊದಲನೇ ಪರಿಹಾರನ ಮೇಡಮ್, ಬೆಳೆ ಪರಿಹಾರನ ಫಸ್ಟು ಇನ್ಶೂರೆನ್ಸ್ ಕ್ಲೈಮ್ ಮಾಡೋದನ್ನು ಸರಿಯಲ್ಲಪ್ಪ. ರೂಲ್ ಇದೆ ತಾನೇ? ರೂಲ್ ಗೊತ್ತಾನೆ, ಕೊಡಿ ಫಸ್ಟು. ಸರಿ, ಫಸ್ಟ್ ಕೊಟ್ಬಿಡಿ ರೈತರಿಗೆ. ಆಮೇಲೆ NDRF ಗೈಡ್ಲೈನ್ಸ್ ಪ್ರಕಾರ ಸೆಂಟ್ರಲ್ಲಿ ಕಳಿಸಿ, ಸೆಂಟ್ರಲ್ನಿಂದ ಬಂದ ಮೇಲೆ ಕೂತ್ಕೊಟ್ಟು ಮತ್ತೆ ಒಂದು ರೌಂಡು ರೈತರಿಗೆ ಸರಿ ಉಳಿಸ್ಕೊಳ್ಳೇಬೇಕು ರೈತರು. ಸರಿ, ಅವ್ರಿಗೆ ಒದಗಿಸಿ. ನಿಮ್ಮ ಕೆಲಸ ಈಗ ಕಂಪ್ನಿಯವರು ಸುಮ್ಮನೆ